ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಅಂದರೆ ಚಿಕಿತ್ಸೆಗಿಂತ ಮುಂಜಾಗ್ರತಾ ಕ್ರಮ 100 ಪಟ್ಟು ಮೇಲು ಅಂತ. ಅಂದರೆ ಯಾವುದೇ ಎಡವಟ್ಟುಗಳು ಆಗೋಕ್ಕೆ ಮುಂಚೆ ನಾವು ಅದನ್ನು ಯೋಚನೆ ಮಾಡಬೇಕು. ತಪ್ಪುಗಳು ಆಗೋದಕ್ಕೆ ಮುಂಚೆ ನಾವು ಪ್ರಿವೆನ್ಷನ್ ಅಂದರೆ ಮುಂಜಾಗ್ರತಾ ಕ್ರಮವನ್ನು ತಗೊಂಡು ಅದು ಆಗದ ರೀತಿಯಲ್ಲಿ ತಡೆಯೋದು ಇದೆಯಲ್ಲ, ಅದು ಮಹತ್ವವಾದ ವಿಚಾರ. ಏಕೆಂದರೆ ತಪ್ಪಾದಮೇಲೆ ಏನು ಮಾಡೋಕ್ಕಾಗಲ್ಲ, ಬಟ್ ಅದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದು ಸಾರಿ ನಮಗೆ ಗೊತ್ತಿರುತ್ತೆ ಇಂತಹ ವ್ಯಕ್ತಿಗಳು ತಪ್ಪನ್ನು ಮಾಡ್ತಾ ಇರ್ತಾರೆ, ಮಾಡಬೇಡಿ, ಇದರಿಂದ ತುಂಬ ಅಧೋಗತಿಗೆ ನೀವು ಒಳಗಾಗ್ಬಿಡ್ತೀರಾ ಅಂತ ಪದೇ ಪದೇ ಹೇಳೋದಕ್ಕೆ ತುಂಬ ಪ್ರಯತ್ನ ಪಡ್ತೀವಿ. ಹೇಳಿದ್ರೂ ಕೂಡ ಅವರು ತಗೊಳ್ಳೋ ಸ್ಥಿತಿಯಲ್ಲಿ ನಮ್ಮ ಆಪೋಸಿಟ್ ಪಾರ್ಟಿ ಇರೋದಿಲ್ಲ. ಆದರೂ ಕೂಡ ನಾವು ಬಿಡುವಂತಹ ಜಾಯಿಮಾನದವರು ಅಲ್ಲ. ಪದೇ ಪದೇ ಇಲ್ಲ, ಈ ರೀತಿಯ ತೊಂದರೆಗಳಾಗುತ್ತೆ, ನೀವು ಹೋಗ್ತಾ ಇರೋ ವೇ ಸರಿ ಇಲ್ಲ, ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅಂತ ನಾವು ಹೇಳೋದಕ್ಕೆ ಹೋದಾಗ ಎಷ್ಟು ಜನ ನಮ್ಮ ಮಾತುಗಳನ್ನು ಕರೆಕ್ಟ್ ಅವ್ರು ಹೇಳೋದು ಅಂತ ಅಕ್ಸೆಪ್ಟ್ ಮಾಡ್ಕೋತಾರೆ? ಕೆಲವು ವ್ಯಕ್ತಿಗಳು ಮಾತ್ರ, ಅದು ತಾಳ್ಮೆ ಸಹನೆ ಪ್ರೌಢಿಮೆ ಇರುವಂತಹ ವ್ಯಕ್ತಿಗಳು ಮಾತ್ರ. ಆಲ್ಮೋಸ್ಟ್ ಜನ ಏನು ಅಂದ್ಕೊಳ್ತಾರೆ ಗೊತ್ತಾ? ಓ ನೋಡಿ, ನಾವು ಕೆಲಸ ಮಾಡೋದಕ್ಕೆ ಮುಂಚೆನೇ ಅಪಶಕನ, ಅಡ್ಡಬಾಯಿ, ಇವ್ರ ಮಾತು ಕೇಳಿದ್ರೆ ಅಷ್ಟೇನೆ, ಇವ್ರು ಹೇಳ್ತಾರೆ ಅಂದರೆ ಇವ್ರ ಕೈಲಾಗಲ್ವಲ್ಲ, ಅದಕ್ಕೆ ನಮ್ಗೆ ಹೇಳ್ತಾ ಇದ್ದಾರೆ, ಇಲ್ಲಾಂದರೆ ಹುಚ್ಚಿ ಇರಬೇಕು, ಹುಚ್ಚ ಇರಬೇಕು, ಸೈಕೋ ಅನ್ನೋ ಪಟ್ಟವನ್ನು ನಮಗೆ ಕೊಟ್ಟು ಬಿಡ್ತಾರೆ. ಹಾಗಾಗಿ ಹೇಳುವಷ್ಟು ಹೇಳಿ. ಹಣೆ ಬರಹಕ್ಕೆ ಹೊಣೆ ಯಾರು? ಯಾರ ಹಣೆ ಬರಹನೋ ಯಾರು ನಾವು ಬರೆದಿಲ್ವಲ್ಲ. ಸೊ ಏನಾಗಬೇಕು ಅದು ಹಾಗೆಯೇ ತೀರುತ್ತೆ. ಆದರೂ ಕೂಡ ನಾವು ಸುಮ್ಮನೆ ಆಗ್ಬಿಟ್ರೆ, ಹೇಳಿಕೆ ಸ್ಟೇಟ್ಮೆಂಟ್ ಕೊಡ್ದೇನೆ ನೀವು ಮಾಡಿದ ತಪ್ಪು, ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ದೇ ನಾವು ಸುಮ್ಮನೆ ಆಗ್ಬಿಟ್ರೆ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ಲೈಫ್ ಲಾಂಗ್ ನಮಗೆ ಎಲ್ಲೋ ಒಂದು ಕಡೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಏಕೆಂದರೆ ನನಗೆ ಗೊತ್ತಿತ್ತು ಏನೋ ಅನಾಹುತ ಮಾಡ್ಕೋತಾರೆ ಅಂತ, ಬಟ್ ನಾನು ಹೇಳಲಿಲ್ಲ, ಹೇಳ್ಬಹುದಿತ್ತೇನೋ, ಹೇಳಿ ತಡೆಯಬಹುದಿತ್ತೇನೋ ಅನ್ನೋ ಗಿಲ್ಟ್ ಫೀಲಿಂಗು ನಮಗೆ ಬರಬಾರ್ದು. ಅಂದರೆ 1 or 2 or 3 ಟೈಮ್ಸ್ ಹೇಳಿ, ಮ್ಯಾಕ್ಸಿಮಮ್ ಟೈಮ್ಸ್ ಹೇಳೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಮಗೆ ಅವಕಾಶಗಳು ಒಂದು 3 ಬಾರಿ ಅಷ್ಟೇ ಇರೋದು. ಪದೇ ಪದೇ ಹೇಳೋದಕ್ಕೆ ಹೋದಾಗ ಏನಾಗ್ಬಿಡುತ್ತೆ, ನಾವು ಹುಚ್ಚರ ರೀತಿಯಲ್ಲಿ, ಸೈಕೋಗಳ ರೀತಿಯಲ್ಲಿ, ಬೆಂಬಿಡದ ಭೂತಗಳ ರೀತಿಯಲ್ಲಿ ನಮ್ಮ ಎದುರಿಗಿರುವಂತಹ ವ್ಯಕ್ತಿಗಳಿಗೆ ನಾವು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮನ್ನು ನಾವೇನೇ ಅವಮಾನ ಮಾಡ್ಕೊಳ್ಳೋಂಗಾಗೋಗುತ್ತೆ. ಸೊ ಇದನ್ನು ಕೇರ್ಫುಲ್ಲಾಗೆ ಹ್ಯಾಂಡ್ಲ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.